ಓಂ ಮಾನವಾರ್ಥಂ ಆವಿರ್ಭೂತಂ ಮಾನಮೇಯಾದಿಲಕ್ಷಕಂ ಶಿವರೂಪಂ ಶಿವಾನಂದಂ ವಂದೇ ಮಂದೇ ಜಗದ್ಗುರು. ಗೋಮುಖ ವ್ಯಾಘ್ರಗಳಂದದ ಕಾಮ ಮೊದಲಾದ ಕೆಳ ವಿಷಯ ಸ್ತೋಮವನ್ನು ಮುರಿದಿಕ್ಕಿ ಮುಂಬರಿದ ಅಂತರಂಗದಲ್ಲಿ ಆ ಮಹಾಶಿವಲಿಂಗ ಸಂಘ ಪ್ರೇಮಿಯಾಗಿ ಶಿವೈಕ್ಯ ಪದವನ್ನು ನೇಮಿಸಿದ ಮಹಾದೇವಿ ಅಕ್ಕಗೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ. ಸದಾ ಸ್ಮರಣೀಯರಾದ ಪ್ರಾತಸ್ಮರಣೀಯರಾದ ಎನ್ನ ಸದ್ಗುರುಗಳನ್ನು ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿ ಪೂಜಿಸಿ ಎನ್ನ ಆರಾಧ್ಯ ದೈವವಾದ ಸದ್ಗುರು ಶ್ರೀ ಶಿವಾನಂದರನ್ನು ಶ್ರೀ ಸಿದ್ಧಾರೂಢರನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿರುವ ಮಹಾಮಾನವತಾವಾದಿ ವಿಶ್ವಗುರು ಬಸವಣ್ಣವರನ್ನೇ ಮೊದಲು ಮಾಡಿಕೊಂಡು ಸಮಸ್ತ ಶಿವಶರಣರೇ ವೀರ ವಿರಾಗಿನಿ ವೈರಾಗ್ಯದ ಖನಿ ತತ್ವಶಿಖಾಮಣಿ ಚೆನ್ನ ಮಲ್ಲಿಕಾರ್ಜುನನ ಅರ್ಧಾಂಗಿನಿ ಹೆಣ್ಣು ಕುಲದ ಉದ್ಧಾರಿಣಿ ಕ್ರಾಂತಿಕಾರಿಣಿ ಕನ್ನಡದ ಕಣ್ಮಣಿಯಾದ ಅಕ್ಕನನ್ನು ಮೊದಲುಗೊಂಡು ಸಮಸ್ತ ಶಿವಶರಣೀಯರನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಶ್ರೀಮನ್ ನಿಜಗುಣ ಶಿವಗಳನ್ನೇ ಮೊದಲು ಮಾಡಿಕೊಂಡು ಸಮಸ್ತ ದಾರ್ಶನಿಕರನ್ನು ತತ್ವಜ್ಞಾನಿಗಳನ್ನು ಋಷಿ ಮುನಿಗಳನ್ನು ಆದಿ ಜಗದ್ಗುರು ಶ್ರೀ ಶಂಕರಾಚಾರ್ಯರನ್ನೇ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಈ ಒಂದು ಮಹಾಪರ್ವ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಪರಮ ಪೂಜ್ಯರಾದ ವಯೋವೃದ್ಧರಾಗಿರತಕ್ಕಂಥ ಜ್ಞಾನವೃದ್ಧರಾದ ಶ್ರೀ ಮರುಳ ಶಂಕರ ಪೂಜ್ಯರಿಗೂ ವಂದಿಸಿ, ಅದು ಅಲ್ಲದೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಅವರಿವರೆನ್ನದೇ ಸರ್ವ ಪೂಜ್ಯರಿಗೂ ವಂದಿಸಿ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಪುಣ್ಯಾತ್ಮರೇ, ನನಗೂ ಮರಾಠಿ ಹೇಳತ್ತಾರೆ, ಆಮೇಲೆ ಅಂಜಿನ್ರನ್ನ ಎಲ್ಲರೂ ಮರಾಠಿನೇ ಮಾತಾಡ್ರು. ಅವ್ರು ನಿರೂಪಣೆ ಮಾಡತಕ್ಕಂಥ ನಮ್ಮ ಮಾತಾಜಿಯವರು ಮರಾಠಿನೇ ಹೇಳ್ರು. ಇನ್ನು ನನಗೆ ಮರಾಠಿ ಮಾತಾಡಂದ್ರೆ ನಾ ಹೆಂಗೆ ಮಾತಾಡಲಿ ಅನ್ನೋ ಚಿಂತೆ ನನಗೆ ಹತ್ತಿತ್ತು. ಇರಲಿ, ನಂಗಾರೆ ಮರಾಠಿ ಪ್ರವಚನ ಮಾಡೋಕ್ಕೆ ಬರುವುದಿಲ್ಲ. ಅದಕ್ಕಾಗಿ ಇವತ್ತಿನ ದಿವಸ ಪೂರ್ವದಲ್ಲಿ ಸರ್ವ ಪೂಜ್ಯರು ನಮ್ಮ ನಿಮ್ಮೆಲ್ಲರನ್ನ ಕುರಿತು ಬಹು ಸುಂದರವಾಗಿ ಹಿತೋಪದೇಶವನ್ನು ನೀಡಿದ್ದಾರೆ. ಇವತ್ತಿನ ದಿವಸ ಪುಣ್ಯಮಯವಾಗಿರತಕ್ಕಂಥ ದಿವಸ. ಪುಣ್ಯಾತ್ಮರೇ, ಜಗತ್ತಿನ ಅಜ್ಞಾನವನ್ನು ಕಳೆದು ಜಗತ್ತಿಗೆ ಸುಜ್ಞಾನವನ್ನು ನೀಡಿರತಕ್ಕಂಥ ವೀರವಿರಾಗಿನಿ ಅಕ್ಕ ಮಹಾದೇವಿ ಹುಟ್ಟಿದ್ದು ಈ ದಿವಸ. ಅಷ್ಟೇ ಅಲ್ಲ, ಬಾಲ ಬ್ರಹ್ಮಚಾರಿಯಾಗಿ ಜಗತ್ತಿನ ರಾಮನಾಮದ ಮಹಿಮೆಯನ್ನು ತಿಳಿಸಿರತಕ್ಕಂಥ ಹನುಮನ್ ಉದಿಸಿರತಕ್ಕಂಥ ದಿವಸನೂ ಇವತ್ತನೇ. ನೋಡ್ರಿ ಎಂಥ ದಿವಸದ ಇವತ್ತಿನ ದಿವಸ. ಏನು ಮಹಾತ್ಮರು ಹುಟ್ಟ್ಯಾರಲ್ಲ, ಮಂದಿ ಲೆಕ್ಕ ಮಾಡಿ ಒಂದು 10-15 ಮಂದಿ ಬ್ಯಾಸಿಯಾಗ ಹುಟ್ಟ್ಯಾರ. ನಂಗೆ ವಿಚಾರ ಬತ್ತು, ಅವರು ಬ್ಯಾಸಿಯಾಗ ಹುಟ್ಟ್ರೆ ಅವ್ರ ಅವಾಗ ಎಷ್ಟು ತ್ರಾಸಾಗಿರ್ಬೇಕು. ವಿಚಾರ ಐತೇನ್ರಿ ನಿಮಗೆ? ಬ್ಯಾಸಿಯಾಗ ಹುಟ್ಟಬೇಕಾಗಿತ್ತು ಅಂದ್ರೂ ಸಹಿತ ಅವರು ಜಗತ್ತಿಗೆ ತ್ರಾಸವನ್ನು ಕೊಡಾಕ ಬಂದವರಲ್ಲ. ಇದನ್ನು ನೆನಪಿಟ್ಟು ಹೋಗ್ಬೇಕು ನಾವು. ಜಗತ್ತಿನ ಜೀವಿಗಳ ತ್ರಾಸವನ್ನು ತೆಗೆಯಲಿಕ್ಕೆ ಬಂದವರು. ಅವ್ರಿಗೆ ಎಂದೂ ದುಃಖ ಇರುವುದಿಲ್ಲ. ಪುಣ್ಯಾತ್ಮರೇ, ಈಗ ನೋಡ್ರಿ, ಯಾರು ಹುಟ್ಟ್ರಿ ಈ ತಿಂಗಳದಾಗ? ರಾಮ್ ಹುಟ್ಟಿದ. ಸಿದ್ಧಾರೂಢರು ರಾಮನವಮಿ ದಿವಸ ಹುಟ್ಟ್ಯಾರ. ಅಕ್ಕ ಮಹಾದೇವಿ ಹುಟ್ಟಿದಿಂದ. ನಿನ್ನೆ ಮಹಾವೀರ್ ಹುಟ್ಟಿದ. ಅಂಬೇಡ್ಕರ್ ಹುಟ್ಟಿದ. ನೋಡ್ರಿ ಎಷ್ಟು ಮಂದಿ ಇದಾರೆ. ಎಲ್ಲರೂ ಇದೇ ತಿಂಗಳನ್ಯಾಗ ಹುಟ್ಟ್ಯಾರ. ವಿಚಾರ ಮಾಡ್ರೆ ಅವ್ರು ಹುಟ್ಟಿದ್ದಕ್ಕೆ ಏನದ ಅಂದ್ರೆ ಜಗತ್ತಿ ಏನು ನಂಗೆ ಅನ್ನಿಸ್ತೈತಿ. ಈಗ ಯಾರು ನಿಮ್ಮ ಮಕ್ಕಳು ಮೊಮ್ಮಕ್ಕಳು ನಡೀತಿರಲ್ಲ ಅವರೆಲ್ಲ ಸನ್ಯಾಸಿಗಳು ಆಗ್ತಾರೆ. ನೋಡಿ ಹೆಂಗೆ ಮಾಡೋರ. ಅವ್ರು ಹುಟ್ಟುದಾಗಿಲ್ಲ ಈ ತಿಂಗಳನ್ಯಾಗ. ಅಂದರೆ ಹೇಳ್ಬೇಕಂದ್ರೆ ತಾತ್ಪರ್ಯ ಏನು ಪುಣ್ಯಾತ್ಮರೇ ಅಂದರೆ, ಮಹಾದೇವಿ ಅಕ್ಕ ಹುಣ್ಣಿಮೆ ದವನದ ಹುಣ್ಣಿಮೆಯ ದಿವಸ ನೀವೆಲ್ಲ ಏನು 71ನೇ ಇಸ್ವಿಯಾಗಿಂದ ಕೇಳ್ಕೊತ ಬಂದಿರಿ. ನಿಮಗೆ ಹೇಳುವುದೇನು ದೊಡ್ಡ ಮಾತಲ್ಲ. ಯಾಕಂದ್ರೆ ನಮ್ಮ ಶ್ರೀ ಮಲ್ಲಿಕಾರ್ಜುನಜ್ಜರು ಅವರು ಶಿವಾನಂದರು ಶಿಷ್ಯರ್ರಿ ಮೂಲ. ಅವರು ಏನು ಮಾಡ್ರಂದ್ರೆ ಅಂದಿಂದ ಈ ಅಧ್ಯಾತ್ಮದ ಬೀಜವನ್ನು ಬಿತ್ತಿದ್ದಾರೆ. ಬೀಜವನ್ನು ಬಿತ್ತಿದ ಬೀಜ ಈಗ ಹೆಮ್ಮರವಾಗಿ ಬೆಳೆದ ಅದು ಇದ ಸಾಕ್ಷಿ. ಪುಣ್ಯಾತ್ಮರೇ, ಸಂತಾಂಚೆ ವಿಭೂತಿ ಭಕ್ತಾಚೆ ಕಲ್ಯಾಣ ಅಂತ. ಸಂತರ ಅವತಾರ ಯಾವುದಕ್ಕೋಸ್ಕರವಾಗಿರ್ತದ ಅಂದ್ರೆ ಭಕ್ತರ ಕಲ್ಯಾಣಕ್ಕೋಸ್ಕರವಾಗಿ ಆಗಿರ್ತದೆ. ಅದರಂತೆ ಮಹಾದೇವಿ ಅಕ್ಕನ ಜನ್ಮ ಯಾವುದಕ್ಕೋಸ್ಕರವಾಗ್ಯದ ಅಂದ್ರೆ ಆಗಿನ ಕಾಲದಲ್ಲಿ ಹೆಣ್ಮಕ್ಳದ್ದು ಹಿಂಗೆ ಕುರ್ಚಿಯಾಗಿ ಪ್ರವಚನ ಕೇಳೋ ಪರಿಸ್ಥಿತಿ ಇರಲಿಲ್ಲ. ಆಗ ಹೆಣ್ಮಕ್ಳಂದ್ರೆ ಅದೇನು ಮರಾಠಿ ಗೊತ್ತಿರಲಿಲ್ಲ ನೀವು. ಮೂಲ್ ಚೂಲು ಇಟ್ಟ, ಚೂಲನಿ ಮೂಲು ಇಷ್ಟ. ಅವ್ರು ಹಡಿಯುವ ಗೊಂಬೆ. ಮದುವೆ ಆದ್ರೆ ಬಗೆಹರಿತು, ಮಕ್ಕಳ ಹಡಿಬೇಕು.
ಇದ ಉದ್ದೇಶ ಇತ್ತು. ಆದರೆ ಯಾವಾಗ ಬಸವಣ್ಣಪ್ಪ ಬಂದ ಪುಣ್ಯಾತ್ಮರೇ ನಾವು ಎದೆ ತಟ್ಟಿ ಹೇಳಬೇಕು, ಬಸವಣ್ಣಪ್ಪ ಬಂದಾಗ ಸಮಾನತೆ ಬಂದೈತಿ. ಉಪನಿಷತ್ ಕಾಲದಲ್ಲಿ ಈತಕರ ಇಷ್ಟಿರಲಿಲ್ಲ. ಅದ ಯಾರೋ ತಪ್ಪಿಂತ ಪುರಾಣ ಪ್ರವಚನವನ್ನು ಕೇಳಿದ್ರೆ ಅವ್ರ ಕಿವ್ಯಾಗ ಕಾಶಿದ ಉಕ್ಕು ಸುರುತಿರಂತ. ಹೆಣ್ಮಗಳಂದ್ರೆ ಶೂದ್ರ ಅನ್ನತಕ್ಕಂಥ ಭಾವನೆ ಇತ್ತು. ಯಾವಾಗ ಬಸವಣ್ಣವರು ಈ ಭೂಮಿಗೆ ಬಂದ್ರಲ್ಲ, ಬಸವಣ್ಣವ್ರ ಭೂಮಿಗೆ ಬಂದಾಗ ಹೆಣ್ಣು ಮಕ್ಕಳಿಗೆ ಸಮಾನತೆ ಅಧಿಕಾರ ಸಿಕ್ಕೈತಿ. ಈಗಂತೂ ಪೂರಾ ಸಿಕ್ಕೈತಿ ನೋಡ್ರಿಲ್ಲ. ಕರ್ನಾಟಕದಾಗ ನೋಡ್ಬೇಕ್ರಿ, ಸಿದ್ದರಾಮಯ್ಯನ ಬಂದ ಆತ ಹೊಂಟ್ರ ಇವ್ರು ತವ್ರ ಮನೆಗೆ ಆಧಾರ್ ಕಾರ್ಡ್ ಒಂದಿತ್ತಂದ್ರೆ ಬಗೆಹರಿತು ನೋಡ. ನಾ ಹೊಂಟನೆ ಅದಾರ ಅವ್ರು ಕಂಡಕ್ಟ್ರುಗಳು ಡ್ರೈವರ್ಗಳು ಆಧಾರ್ ಕಾರ್ಡ್ದ ಅಕ್ಕಗಳು ಬಂದ್ರು ನೋಡತ್ತಾರ. ಅವ್ರು ಇಟ್ಟು ಅನುಕೂಲ ಆಗಿರಲಿಲ್ಲ ಪುಣ್ಯಾತ್ಮರೇ, ಇಷ್ಟು ಅನುಕೂಲ ಇರಲಿಲ್ಲ. ಅದಕ್ಕಾಗಿ ಏನಾಗ್ಯದ ಅಂದ್ರೆ ಮಹಾತ್ಮರ ಅವತಾರ ಆಗ್ಯದ. ಹೇಳೋರು ಯದಾ ಯದಾ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪವಿತ್ರಾನಾಯ ಸಾಧೂನಾಂ ಅಂದಂಗ ಯಾವಾಗ ಧರ್ಮದ ಗ್ಲಾನಿ ಆಗ್ತದ, ಹೆಣ್ಣು ಮಕ್ಕಳಂದ್ರೆ ಶೂದ್ರರಲ್ಲ. ಯಾಕಂದ್ರೆ ಹೆಣ್ಣು ಮಕ್ಕಳಿಗೆ ಅವತಾರ, ಹೆಣ್ಣು ಮಕ್ಕಳು ಹುಟ್ಟಿದ್ದು ಮೊದಲಿಂದ ಪ್ರಕೃತಿ ಪುರುಷ ಅನ್ನತಕ್ಕಂಥ ಸಮ್ಮೇಳನದಿಂದ ಈ ಜಗತ್ತು ಅನ್ನತಕ್ಕಂಥದ್ದು ಆಗ್ತದ. ಹೆಣ್ಣು ಮಕ್ಕಳು ಶೂದ್ರಲ್ಲ ಅನ್ನತಕ್ಕಂಥದ್ದನ್ನು ತೋರಿಸೋದಕ್ಕೋಸ್ಕರವಾಗಿ ಬಸವಣ್ಣ ಅವತಾರ ತೊಟ್ಟ. ಬಸವಣ್ಣ ಅವತಾರ ತೊಡೋದಲ್ಲ, ಬರೀ ಹೇಳ್ಕೊತ ಕುಣ್ಲಿಲ್ಲ ನಾವು. ಇದು ಭಾಳ ಮುಖ್ಯ ಐತಿ. ಅದಕ್ಕಾಗಿ ವಿಶ್ವಕ್ಕೆ ಗುರು ಆದವ. ಹೆಂಗೆ ಹೇಳಿದ್ಲ ಹಂಗೆ ನಡೆದ. ನಾವು ಏನು ಮಾಡ್ತೇವೆ ಅಂದ್ರೆ ಬರೀ ಹೇಳ್ಕೊತ ಕೂತಿದ್ದೆವು. ಹೇಳ್ಕೊತ ಕೂತ್ರೆ ಕೆಲಸ ಆಗೋದಿಲ್ಲ ಪುಣ್ಯಾತ್ಮರೇ. ಹೇಳ್ಕೊತ ಕುಣ್ಲಿಲ್ಲವ, ಹೆಂಗೆ ಹೇಳಿದ್ಲಾದ್ರಂತ ನಡೆದ. ನಾವು ಹೇಳ್ತೇವೆ ಈಗ ಹೆಣ್ಣು ಮಕ್ಕಳು ಅಂದ್ರೆ ಹಂಗ ಪಾರ್ವತಿ ಸ್ವರೂಪ, ಗಂಗಾ ಸ್ವರೂಪ, ಹೆಂಗ ಸ್ವರೂಪ. ನಿಮ್ಗೆ ಕೇಳ್ತಾನೆ, ನೀವು ಶಶಿನ ಮಗಳನ್ನ ಒಂದ ದೃಷ್ಟಿಯಾಗಿ ನೋಡ್ತೀರಿ ನೀವು? ಶಶಿನ ಮಗಳನ್ನ ಒಂದ ದೃಷ್ಟಿಯಾಗಿ ನೋಡ್ತಾರೆ ಅನ್ನೋರು ಕೈ ಮೇಲೆ ಮಾಡ್ರಿ ನೋಡಿ, ಅಂದ್ರೆ ಆಚರಣೆಗೆ ಬಂದೈತೆ. ಶಶಿ ನೋಡ್ರೆ ಸ್ಥಿತಿಗೆ ಮಗಳು ಬಂದಿರ್ತಾಳೆ. ಮಗಳು ಬಂದಾಗ ಏನಾಗ್ತೈತ್ರಿ, ಅಟ್ರೋಗ ಹಳೆ ಬರ್ತಾನೆ. ಹಳೆ ಬಂದವನು ಏನು ಮಾಡ್ತಾನೆ, ನಮ್ಗೆ ಬಾದು ಸಾತ್ರಿ ಬಂದನು ಒಂದು ಜರ ಹೊರಗೆ ಹೋಗು ನಡ್ರಿ ಅನ್ನ. ಅವೇನು ಮಾಡ್ತಾನೋ ಗಾಡಿ ತೊಗೊಂಡು ಇಬ್ಬರು ಗಂಡ ಇಂತಿ ಹೊರಗೆ ಹೋಗ್ತಾರೆ. ಆಗೇನಂತಾರೆ ಇವ್ರು ಆಯ್ಗಳು, ನೀವು ಅಲ್ರಿವ ಮತ್ತು ನಿಮ್ಮ ಸುದ್ದಿ ಹೇಳೋದೇ ಇಲ್ಲ. ಯಾಕೆ ಮೇಲೆ ಜೊತೆಗೆ ಬರ್ಬೇಕಾಗತ್ಲ. ಏನದಾಳು ನನ್ನ ಹಳೆ ಅಂದ್ರೆ ಹಳೆ ಅಲ್ಲವ, ಏನದನವ ದೇವ್ರ ತಾಳಕ್ಕೆ. ಆಟ್ರೋಗ ಒಳಗೆ ಸೊಸಿ ಇರ್ತೈತಿ. ಆಕೆ ತಾಳು ನಾವು ಒಂಜರ ಅಡ್ಡಾಡಿ ಬರೋ ನಡೀರಿ ಅಂದಳು. ಅವು ಗಾಡಿ ತೆಗ್ದ, ಇಸ್ತ್ರಿ ಅರಿವಿ ಹಾಕೊಂಡ. ಸೊಸಿ ಮತ್ತು ಮಗ ಹೊಂಟ್ರ ಏನತ್ತಾಳು, ಶಿವ ಪಾರ್ವತಿ ಹೊಂಟ್ರತ್ತಾಳ ಅಂದ್ರೆ ನೀವಕ್ಕೆ ಹೊಂಟು ನೋಡಿ ಹೆಂಡತಿ ಸೊಲ್ಲೆ ಆತಾಳಕ್ಕೆ. ಹೆಣ್ಣಿಗೆ ಅನ್ನ ಶತ್ರು ಅದ ಪುಣ್ಯಾತ್ಮರೇ. ನಿಮಗೆ ಯಾವಾಗ ಸೊಸಿನ ನಿಮ್ಮ ಮಗಳಂಗೆ ನೋಡುವ ಬುದ್ಧಿ ಬಂದೈತ್ಲಿ ಅಂದು ಸುಧಾರಣೆ ಆಗೈತಿ ನೋಡ್ರಿ ನಮ್ಮ ಭಾರತ ದೇಶ. ನಾವು ಹಂಗಲ್ಲ, ಬರೀ ಹೇಳ್ಕೊತ ಹೊಂಟಿದ್ದೆವು ಕೇಳ್ಕೊತ ಹೊಂಟಿದ್ದೆವು. ಬಸವಣ್ಣ ತಮ್ಗೊಳ್ರೆ, ಅಪ್ಪಿ ದಂಡ್ಯಾರ ಕರೆಕು ಸುಲ್ಕು ಬಾರಿಸ್ಬೇಡ್ರಿ ಒಪ್ಪ, ಕರೆಕು ಸುಲ್ಕು ಬಾರಿಸ್ಬೇಡ್ರಿ. ನಾವು ಬರೀ ಹೇಳ್ಕೊತ ಹೊಂಟಿದ್ದೆವು ಪುಣ್ಯಾತ್ಮರೇ. ಅದರಂತೆ ನಮ್ಮ ಆಚರಣೆಯಾಗ ಅದು ಜಾರಿಗೆ ಬರಬೇಕಲ್ಲ. ಬರೀ ಈ ಅಧ್ಯಾತ್ಮ ಅನ್ನತಕ್ಕಂಥದ್ದು ಹೇಳುವುದರಿಂದ ಅದಕ್ಕೆ ಬೆಲೆ ಇರುವುದಿಲ್ಲ. ಶರಣರು ಏನು ಮಾಡ್ರು ಅಂದ್ರೆ ನುಡ್ದಂಗೆ ನಡೆದ್ರೆ ನಾನು ಏನಾಯ್ತು ರೀ, ಅವ್ರು ಇನ್ನೂ ಹೆಸರು ಅದಾವ. ಅವ್ರ ವಚನ ನಮಗೆ ಇನ್ನೂ ಪಚನ ಆಗುವಲ್ಲು ಆಗತ್ತವಂದ್ರಿ. ನಾವು ಅವ್ರು ಯಾವಾಗ ಒಂದು ಸಹಜ ಮಾತಾಡಿದ್ದು ಎಲ್ಲ ವಚನ ಆಗಿದಾವ. ನಾವು ಹುಟ್ಟಿದಾಗಿಂದ ಮಾತಾಡತ್ತವಲ್ಲ, ನಮಗೂ ಏನಾಗ್ಯಾವ್ರಿ, ನಮ್ಮ ಒಂದರೆ ಡೈರಿ ಆಗದಾವ, ಒಂದರೆ ಡಿಕ್ಷನರಿ ಅದಾವ, ಮನೆ ಮುರಿದು 4 ಆಗಿದಾವ ನಮ್ಮ ವಚನ. ನಮ್ಮ ಮಾತಲ್ಲವ, ನಮ್ಮ ಮಾತನಂತೆ ಮನ ಇಲ್ಲ. ನಮ್ಮದ ಮಾತಿನಂತೆ ಮನ ಇಲ್ಲ ಅಂದ್ಬೇಕ. ನಮ್ಮ ಮಾತು ಹೆಂಗೆ ವಚನ ಆಗತ್ತವ್ರಿ, ಅವ್ರ ಮಾತು ಹೆಂಗಿತ್ಲ ಹಂಗೆ ಮನಸ್ಸಿತ್ತು ಪುಣ್ಯಾತ್ಮರೇ. ಮಾತು ಹೆಂಗಿತ್ತಂಗೆ ಮನಸ್ಸಿತ್ತನ್ನ ವಿಶ್ವಕ್ಕೆ ಗುರುವಾದ. ಅವ್ ಯಾರೇ ಮಾಡಿದಾರಲ್ಲ, ಯಾರು ರೊಕ್ಕ ಕೊಟ್ಟು ವಶೀಲಿ ಹೆಚ್ಚಿ ಆಗು ಮಾತಲ್ಲವ. ಅವು ವಿಶ್ವಕ್ಕೆ ಗುರು ಆಗಬೇಕಾಗಿತ್ತಂದ್ರೆ ಸ್ಥಿತಿಯಿಂದ ಅದ. ಅಕ್ಕ ಮಹಾದೇವಿ ವೀರವಿರಾಗಿನ ವೈರಾಗ್ಯದ ಕನಿ ತತ್ವ ಶಿಖಾಮಣಿ ಚೆನ್ನ ಮಲ್ಲಿಕಾರ್ಜುನನ ಅರ್ಧಾಂಗಿ ಯಾವ ಗೌರ್ಮೆಂಟ್ ಕೊಟ್ಟಿಲ್ಲಕಿ, ಸ್ಥಿತಿಯಿಂದ ಬಂದದ ಪುಣ್ಯಾತ್ಮರು. ಬಂಗಾರದ ಕನಿ ನೋಡಿದವು ನಾವು. ವೈರಾಗ್ಯದ ಕನಿ ಎಲ್ಲರೇ ನೋಡ್ಯಾರೇನು ನೀವು? ವೈರಾಗ್ಯದ ಕನಿ ಅನ್ನತಕ್ಕಂಥ ಮಾತ ಶೋಭಿಸುವುದು ಕೇವಲ ಮಹಾದೇವಿ ತಾಯಿಗೆ ಪುಣ್ಯಾತ್ಮರಿಗೆ.
ನೀವೇನಿಲ್ಲ 71ರಿಂದ ಇಲ್ಲಿ ಅಧ್ಯಾತ್ಮ ನಡೆಸಿರಿ, ತಪ್ಪು ತಿಳ್ಕೊಬೇಡ್ರಿ. 81ರಿಂದ ಅಧ್ಯಾತ್ಮ ನಡೆಸಿರಿ, 81ರಿಂದ ದಿನ ಸತ್ಸಂಗ ಮಾಡ್ತೀರಿ. ಒಬ್ಬಕ್ಕಿರ ಮಹಾದೇವ್ ಹುಟ್ಟಾಳೇನು ನಿಮ್ಮ ಈ ಹಿರಿಯಾದಾಗ? ತಪ್ಪು ತಿಳ್ಕೊಬೇಡ್ರಿ. ಒಬ್ಬಕ್ಕಿರ ಮಹಾದೇವಿ ಹುಟ್ಟಾಳೇನು? ಯಾಕೆ 71ರಿಂದ ನಡೆಸಿದ್ವು ಅಂತ ಹೇಳಿ ನಡೆಸ್ಯಾರ ಬಿಡ. ಒಬ್ಬಕ್ಕೆರೆ ಮಹಾದೇವಿ ಹುಟ್ಟ್ಯಾಳು, ಒಬ್ಬರೇ ಪೆದ್ದನ ಹುಟ್ಟ್ಯಾನು, ಒಬ್ಬರೇ ಬಸವನ ಹುಟ್ಟ್ಯಾನು, ಒಬ್ಬರೇ ಚೆನ್ನ ಬಸವನ ಹುಟ್ಟ್ಯಾನು, ಒಬ್ಬರೇ ಅಲ್ಲಮ್ಮ ಪ್ರಭು ಹುಟ್ಟ್ಯಾನು. ಭಾಳ ದುರ್ಲಭ ರೀ. ಮಾರ್ಗದಲ್ಲಿ 2 ರೀತಿ ಮಾರ್ಗ ಅದಾವ: ಪ್ರವೃತ್ತಿ ಮಾರ್ಗ, ನಿವೃತ್ತಿ ಮಾರ್ಗ. ನಿವೃತ್ತಿ ಮಾರ್ಗ ಅಕ್ಕ ಮಹಾದೇವಿ ತುಸು ಜನ ಜಗತ್ತಿನಲ್ಲಿ, ಜಗತ್ತು ಭಾಳ ದೊಡ್ಡದದ ಅಂದ್ರೆ 2-3 ರೀತಿ ಜನ ಅದಾರ ಜಗತ್ತಿನಲ್ಲಿ. ಏನೋ ಸಂಸಾರದಾಗ ಬಿದ್ದು ಸಂಸಾರದಾಗ ದುಃಖ ಬಂದಿದ್ದು ಮಹಾತ್ಮರಾಗ ಅವ್ರ ಜನ ಅದಾರ. ಏನೋ ಸಂಸಾರದಾಗ ದುಃಖ ಬಂದಿದ್ದು ಈ ತುಳಸಿದಾಸರಂಥವ್ರು. ಹೆಂಡತಿ ಬುದ್ಧಿ ಹೇಳವು, ಹೆಂಡತಿ ಮ್ಯಾಗ ಭಾಳ ಮೋಹ ಇದ್ದವ. ಹೆಂಡತಿ ಮ್ಯಾಗ ಇತ್ತು ಮೋಹ ಇದ್ದಲ್ಲ, ಒಂದು ದಿವಸ ಬಿಟ್ಟಿರ್ತಿರ್ಕಿಲ್ಲ ತಕ್ಕೆ. ಆಕೆ ತವ್ರ ಮನೆಗೆ ಬಾಳತ್ತ ಗಂಗಾಗ ಭಾಳ ಪ್ರವಾಹ ಬಂದಿತ್ತು. ಪ್ರವಾಹ ಬಂದಾಗ ಹೊಳಿ ಈಸಿ ಬಿದ್ದತ್ತರಿ. ನೋಡ್ರಿ, ಮೋಹ ಭಾಳ ಕೆಟ್ಟೈತ್ರಿ. ಬಿಡುವುದು ಅಷ್ಟು ಸುಲಭ ಅಲ್ಲ. ಮಹಾದೇವಿ ತಾಯಿ ಬಿಟ್ಟಿದ ಅಂದ್ರೆ ನಮಗೆ ಬಿಡಕ್ಕೆ ಸಾಧ್ಯ ಇಲ್ಲ. ಭಾಳ ಕಠಿಣದ ಈ ಮಾರ್ಗ. ಮೋಹವನ್ನು, ಸಂಸಾರದ ಮೇಲಿನ ಮೋಹ ಬಿಡುವುದು ಅಷ್ಟು ಸುಲಭ ಅಲ್ಲ ಪುಣ್ಯಾತ್ಮರೇ. ಒಂದು ಗುಂಜಿ ಬಂಗಾರದ ಮೋಹ ಹೋಗ್ವಾತ್ ನಮಗಿನ್ನ ಸಂಸಾರದ ಮೋಹ ಏನು ಬಿಡ್ತವ್ರಿ ನಾವು? ಏನು ಬಿಡಕ್ಕೆ ಸಾಧ್ಯ ಅದ ರೀ? ಆಗ ಈಸ್ಕೋತ ಹೋದಮ್ಮ ಗಂಗಾ ನದಿಯನ್ನು ಈಸ್ಕೋತ ಹೋದಿಂದ ಆ ಹೊಳಿಗೆ ಹಾವುಗಳ ಹೊಳಿ ದಂಡಿಗಿತ್ತು ಮನೆ. ಹಾವ ತೂಗು ಬಿದ್ದಿತ್ತು. ಹಗ್ಗ ಬಿಟ್ಟ ನೀನು ತೆಟ್ಟು ಚಲೋ ಅದಾಳಂದ. ಎದಕ್ಕೆ? ಜ್ಞಾನಕ್ಕಿಂತ ಪೂರ್ವದಲ್ಲಿ ನಿಮ್ಗೆ ಅಧ್ಯಾತ್ಮ ಸಂಸ್ಕಾರ ಇತ್ತಿಲ್ಲೋ, ಹಾವು ಹಗ್ಗ ಆಗೋದಿಲ್ಲ, ಅದು ಹಗ್ಗ ಹಾವು ಹಾಕಿ ಚಲೋ ಮಾಡ್ತೈತಿ. ಆಕೆ ಏನಾಯ್ತು, ನಾನು ಹೆಂಡತಿ ಅಂಟ ಒಳ್ಳೆ ಹೆಂಡತಿದಾಳು, ಹಗ್ಗ ಬಿಟ್ಟಾಳ ಅಂದ. ಅದು ಹಾಗಿರಲಿಲ್ಲ. ಏರ್ದ ಮ್ಯಾಲೆ ಏರ್ದ. ಹೆಂಗೆ ಬಂದ್ರಿ ಅಂದಳಕ್ಕೆ ಹೆಂಡತಿ. ಹೆಂಗೆ ಬಂದ್ರಿ ಅಂದ್ರು ಅವನು ತಡ ಇಲ್ಲ ಒಂದ. ನೀ ಎಲ್ಲ ಸಜ್ಜು ಮಾಡಿದಿಲ್ಲ ಅಂದವು. ಹೆಂಗೆ ಬಂದ್ರಿ? ದೋ ಮಸಲ್ ಮ್ಯಾಗ ಮನೆ ಐತಿ, ಹೆಂಗೆ ಬಂದ ಅನ್ಕೊಳ. ನೀ ಹಗ್ಗ ಬಿಟ್ಟಿದೆಯಲ್ಲ ಹೋಗು ಅಂದ್ರು. ಹೋಗಿಲ್ಲ. ಅಟ್ಟನ್ನು ನೋಡು ತಡ ಇಲ್ಲ, ಅದು ಹಗ್ಗಿರಲಿಲ್ಲ, ಅದು ಹಾವಿತ್ತು. ಇದ ಮೋಹ ನೋಡ್ರಿ, ಇದ ಮೋಹ. ಪ್ರಪಂಚದ ಮೇಲಿನ ಮೋಹ ಅಷ್ಟು ಬಿಡುವುದು ಸುಲಭವಲ್ಲ ಪುಣ್ಯಾತ್ಮರೇ. ನಾವು ಆ ಶರಣರು ಜೀವನವನ್ನು ಮಾಡಿದ್ರು, ನಾವು ಜೀವನವನ್ನು ಮಾಡಿದ್ವು. ಶರಣರ ಜೀವನ ಹೆಂಗಿದ್ದು ರೀ? ನಿಮ್ಗೊಂದು ಪ್ರಶ್ನೆ ಮಾಡ್ತಾನೆ. ಸಂಸಾರದಾಗ ನಾವಿರ್ಬೇಕು, ನಮ್ಮೊಳಗೆ ಸಂಸಾರ ಇರಬೇಕು. ನಾ ಹೇಳಕತ್ತೀನಿ ಅಂದ್ರೆ ಬೆಳ್ತಾನೆ ಹೇಳ್ತಾನೆ. ಮತ್ತೆ ಮತ್ತೆ ಅವ್ರಿಗೆ ಇದಂಗೆ ನನಗೆ ಹೇಳಬೇಡ್ರಿ, ಅಟ್ರ ಬಿಡಿಸ್ತಾನೆ. ಸಂಸಾರದೊಳಗೆ ನಾವಿರಬೇಕು, ನಮ್ಮೊಳಗೆ ಸಂಸಾರ ಇರ್ಬೇಕ್ರಿ. ಅದ ಗೊತ್ತಿಲ್ಲ ನಮಗೆ, ಅದಕ್ಕೆ ದುಃಖ ಆಗೈತಿ. ನಾವಿನ್ಯಾಗ ನೀರಿರಬೇಕು, ನೀರಿನ್ಯಾಗ ನಾವಿರಬೇಕು ಅಂದ್ರೆ ತೀತಿ. ಹೊಳಿನೂ ಇಲ್ಲ, ಡ್ರೈ ಏರಿಯಾ ನಮ್ಮ ಜೊತೆ. ನೀರಿನಾಗ ಹಡಗು ನಾವಿರ್ಬೇಕು. ನೀರಿನಾಗ ನಾವಿತ್ತಂದ್ರೆ ಅದು ಹಡಗು ಅನ್ನತಕ್ಕಂಥದ್ದು, ನಾವು ಅನ್ನತಕ್ಕಂಥದ್ದು ಈ ದಂಡಿಯಿಂದ ಆ ದಂಡಿಗೆ ಸರಿಯಾಗಿ ಹೋಗಿ ಮುಟ್ತದೆ ಇಲ್ರಿ? ನಾವಿನ್ಯಾಗ ನೀರಿತ್ತು ಬತ್ತಂದ್ರೆ ಮುಣಿಗಿ ನಮ್ಮನ್ನು ಕೊಲ್ತದ. ಅದು ಹೆಂಗೋ ಹಂಗ ಸಂಸಾರದಲ್ಲಿ ನಾವು ಇರಬೇಕೇ ವಿನ ನಮ್ಮೊಳಗೆ ಸಂಸಾರ ಇರಬಾರ್ದು. ನಮ್ಮೊಳಗೆ ಸಂಸಾರ ಇತ್ತಂದ್ರೆ ನಾವು ಪಟ್ಟಣ ಶೆಟ್ಟಿ ಮೇಡಮ್ ಕಡೆನೇ ಹೋಗ್ಬೇಕು. BP, ಶುಗರ್ ಇವೆಲ್ಲ ಯಾಕೆ ಬರ್ತಾವ ಅಂದ್ರೆ ನೀವು ಬರೀ ಸಂಸಾರದ ಚಿಂತ್ರಿ. ಸಂಸಾರದಾಗ ನಾವಿರಬೇಕು. ಶರಣರು ಹೆಂಗಿದ್ರೆ ಅಂದ್ರೆ ಸಂಸಾರದಲ್ಲಿ ಅವರು ಇದ್ರೆ ವಿನಃ ಅವರಲ್ಲಿ ಏನಿರಲಿಲ್ಲ, ಸಂಸಾರ ಇರಲಿಲ್ಲ. ಅದಕ್ಕಾಗಿ ಅವರು ಶರಣರಾದರು. ಅವರು ಹುಟ್ಟಿದ್ದು ಇದ ಭೂಮಿ, ಇದ ನೀರ, ಇದ ಗಾಳಿ, ಇದ ಆಕಾಶ, ಇದ ಅನ್ನ, ಇದ ಎಲ್ಲ ಇದ್ರೂ ಸಹಿತ ಅವರು ಮಹಾತ್ಮರಾದರು, ಶರಣರಾದರು. ನಾವು ಯಾಕಾಗವಲು? ಸಂಸಾರದವ್ರು ತುಂಬಿಕೊಂಡಿದ್ದವು ನಾವು. ಅವ್ರ ಮನೆಗೆ ಕೀಲಿರ್ಲಿಲ್ಲ ರೀ. ಶರಣ ಮನೆಗೆ ಬಾಗಿಲಿರಲಿಲ್ಲ. ನಿಮ್ಮಲ್ಲಿ ಕೀಲು ಹಿಡಿಸುವಲು ಕರೆ ನಿಮಗೆ ಸುಖ ಇಲ್ಲ ಐತೇನ್ರಿ? ಮನ್ಯಾಗ ನಿಟ್ಲಿರಲಿಲ್ಲ, ಬ್ಯಾಂಕ್ದಾಗ ಬ್ಯಾಲೆನ್ಸ್ ಇರಲಿಲ್ಲ. ಆದ್ರೆ ನಿಟ್ಲಿರಲಿಲ್ಲ ಅಂದ್ರೂ ಸಹಿತ ನಿಷ್ಠ ಇತ್ತು ಪುಣ್ಯಾತ್ಮರು. ಭಗವಂತನ ಮೇಲೆ ನಿಷ್ಠ ಇತ್ತು.
ಭಗವಂತನ ಮೇಲೆ ನಿಷ್ಠ ಇತ್ತನವ್ರು ಶರಣರ ಆದರು. ನಮ್ಮ ನಿಷ್ಠ ಎಲ್ಲಿದಾವಂದ್ರೆ ಪ್ರಪಂಚದ ಮೇಲೆ ನಮ್ಮ ನಿಷ್ಠ ಅದಾವ. ನನ್ನ ಯಾರು ನೋಡ್ತಾರು? ತಾಯಿ ಹೊಟ್ಟೆಗಿದ್ದಾಗ ನಿನ್ನ ಯಾರು ನೋಡ್ರು? ನಿನ್ನ ಮಗ ಇದ್ದೋ, ನಿನ್ನ ಗಂಡ ಇದ್ದೋ? ನಾವು ಹುಟ್ಟ ಹೀಗಿದ್ದಾವ್ರೆ ನಮ್ಮಲ್ಲಿ ಒಂದು ಜನ ಈ ಅಧ್ಯಾತ್ಮ ಮಾರ್ಗದಾಗ ರೀ ಒಬ್ಬ ಕುಡುಕಿಗೆ ಬೈದಲ್ಕರೆ ಅಧ್ಯಾತ್ಮ ಮಾಡೋರ್ನ ಭಾಳ ಬೈತಾರೆ. ಒಬ್ಬ ಕುಡುಕ ಗಟಾರ ಬಿದ್ದಿರ್ತಾನಂದ್ರೆ ಬಿದ್ದೈತಿ ಬಿಡು ಕುಡ್ದತ್ತಾರ ಅವ್ರು. ಅಧ್ಯಾತ್ಮ ಮಾಡೋರು ಭಾಳ ತ್ರಾಸ ಬರ್ತಾವ. ನಮ್ಮಲ್ಲಿ ಹಂಗೆ ಬಂದರು ಬಂದ್ರು ಸಹಿತ ನಾವು ದಾಟಿ ಬಂದು ಅವ್ರಂದ್ರು ನಿನ್ನ ಮುಪ್ಪಿನ ಕಾಲಕ್ಕೆ ನೋಡವ್ರೆ ಯಾರ ಕೇಳ್ರು. ನೀ ಮುಪ್ಪಿನ ಕಾಲಕ್ಕೆ ನೋಡು ಸಂಬಂಧ ನೀವು ನನ್ನ ಮದುವೆ ಮಾಡಾದೇರಿ ಖರೆ ನನಗೆ ಮೊದಲು ಅವ ಸತ್ತಂದ್ರೆ ಆಗ ಯಾರು ನೋಡವ್ರ ಇಟ್ಟರಿ. ಈ ಸಂಸಾರದಲ್ಲಿ ಏನದ ಅಂದ್ರೆ ಕ್ಷಣಿಕದ ಇದೆಲ್ಲ. ಅದಕ್ಕಾಗಿ ಹೇಳೋರು ಕ್ಷಣಂ ವಿತ್ತಂ ಕ್ಷಣಂ ಜೀವಿತ ಮಾವಯು ಯಮಶ್ಯ ಕರುಣಂ ನಾಸ್ತಿ ತಸ್ಮಾತ್ ಜಾಗೃತ ಜಾಗೃತ ಅಂತ. ಎಲ್ಲವೂ ಕ್ಷಣಿಕದ ಇಲ್ಲೇ. ನಾವು ನಂಬಿದ ಒಟ್ಟ ನಂಬಿರೂ ಸಹಿತ ಯಾರಿಗೆ ಯಾರಿಲ್ಲ. ಅದು ಕೊರೋನಾದಾಗ ಯಾರಿದ್ರಿ? ಕೊರೋನಾದಾಗ ನೋಡ್ರಿಲ್ಲ, ಅದ ನಿಮ್ಗೆ ಪ್ರಾಕ್ಟಿಕಲ್ ಭಗವಂತ ತೋರ್ಸ್ಯಾನ ನಿಮಗೆ. ನೋಡು ನೀವು ಸಂಸಾರದಾಗ ಎಷ್ಟು ನಂಬಿದಿರಲಿ, ಯಾರಿಗೆ ಯಾರಿಲ್ಲ. ಇವತ್ತು 1 ಕೋಟಿಗಟ್ಟಲೆ 10 ಕೋಟಿಗಟ್ಟಲೆ ಲಕ್ಷ ಗಳಿಸಿದಿ ಅಂದ್ರೆ ಹೆಣ ಯಾರು ಮುಟ್ಲಿಲ್ಲ. ಮುಟ್ರೇನ್ರಿ? ಒಂದೆರಡು ಶೀನ್ರ ಹೊರಗೆ ಹಾಕ್ತಿದ್ರು. ಅಂಥ ಪರಿಸ್ಥಿತಿ ಭಗವಂತ ಯಾಕೆ ಕೊಟ್ಟ? ಮತ್ತು ಅದು ಭಾಳ ಬೇರಿಕ್ರೆ ಮನುಷ್ಯರಿಗೆ ಅಟ್ಟಾಗೈತಿ. ಅದು ದನ ಕರುಗಳಿಗೆ ಆಗಿಲ್ಲ, ಆಗೈತೇನ್ರಿ? ಮನುಷ್ಯರಿಗೆ ಅಟ್ಟ ಯಾಕಾತು? ಏನು ವಿಚಾರ ಮಾಡೋದಿಲ್ಲ ನೀವು. ಮನುಷ್ಯರನ್ನ ಧರ್ಮ ಬಿಟ್ಟಿದ್ದಾರು. ಧರ್ಮದಿಂದ ಮನುಷ್ಯ ನಡೆಯುವಲ್ಲ. ಅದಕ್ಕಾಗಿ ಯಾವ ರೋಗ BP ಶುಗರ್ ನೀವಂತೂ ಎಮ್ಗಳ ದನಗಳು ಸಾಕಿರಿ ಬಿಡು. ಉಮ್ರಾನ್ಯಾಗರ ಕೇಳಕ್ಕೆ ಬರ್ತಿತ್ತು. ನಿಮ್ಮ ಮನೆಯಾಗಿನ ಎಮ್ಗಳಿಗೆ ದನಗಳಿಗೆ BP ಇಲ್ಲ, ಶುಗರ್ ಇಲ್ಲ, ನಿಮಗೆ ಯಾಕೆ ಬತ್ತು? ಯಾಕೆ ಬತ್ರಿ ಅಂದ್ರೆ ಹೆಚ್ಚು ಶಾನೆ ಅದಾನಂದ್ರೆ ಹೆಚ್ಚು ಚಿಂತೆ ಮಾಡವ ಇವ. ಎಲ್ಲ ಭಗವಂತ ಕೊಟ್ಟಿದ್ದಾನ, ಭಗವಂತನ ಮ್ಯಾಗ ಹೊರೆ ಹಾಕುವುದಿಲ್ಲ ನಾವು. ಅದಕ್ಕಾಗಿ ಇಲ್ಲಿ ಶರಣರು ಏನು ಮಾಡ್ರು ಅಂದ್ರೆ ಪುಣ್ಯಾತ್ಮರೇ ಪರಮಾತ್ಮನ ನಂಬಿದ್ರು ಅನ್ನೋರು ಶರಣರಾದರು. ಹೇಳಿಲ್ಲರಿ ಶರಣರಂದ್ರೆ ಯಾರಿಗೆ ಅನ್ಬೇಕ್ರಿ? ಎಚ್ಚರವಿರಬೇಕು ನಡೆ ನುಡಿಯಲ್ಲಿ. ನಡೆ ನುಡಿಯಲ್ಲಿ ಎಚ್ಚರ ಇರಬೇಕು, ನುಡಿತ್ನ್ಯಾಗೂ ಎಚ್ಚರಲಿರಬೇಕು. ನಮ್ಮ ಜೀವನದಲ್ಲಿ ನಡೀತನ್ಯಾಗ ಎಚ್ಚರ ಇರಬೇಕು. ಒಮ್ಮೆ ನಾವು ಕರೆಕ್ಟ್ ನಡೆಯತ್ತವಿಲ್ಲೋ ನಮ್ಮ ಮನಸ್ಸಿಗೆ ವಿಚಾರ ಮಾಡಬೇಕು ಪುಣ್ಯಾತ್ಮರೇ ನಾವು. ಅದಕ್ಕಾಗಿ ಅಂದ್ರೆ ಅವರು ಎಚ್ಚರವಿರಬೇಕು ನಡೆ ನುಡಿಯಲ್ಲಿ, ಮತ್ಸರವಿರಬೇಕು ಭವ ಸಂಸಾರದಲ್ಲಿ, ಮನವು ಹಚ್ಚೊತ್ತಿರಬೇಕು ಲಿಂಗದಲ್ಲಿ, ಹುಚ್ಚರಂತಿರಬೇಕು ಜಗತ್ತಿನ ಕಣ್ಣಿನಲ್ಲಿ, ಇಂತಿಪ್ಪಚ್ಚ ಶರಣನು ನೋಡ ಅಖಂಡೇಶ್ವರ ಅಂತ ಹೇಳ್ತಾ ಇದ್ದಾರೆ ಅವರು. ನಡೆ ನುಡಿಯಲ್ಲಿ ಎಚ್ಚರ ಇರ್ಬೇಕು ನಮ್ಮದು. ನಮ್ಮ ನಡೆ ನುಡಿ ಎಚ್ಚರ ಇಲ್ಲ. ನಾವು ಹೆಂಗೆ ನಡೆಯತ್ತೋ ಅನ್ನೋದು ನಮ್ಗೆ ಗೊತ್ತಿಲ್ಲ. ಜೀವನದ ಗುರಿ ಇಲ್ಲ. ಕೇವಲ ಸಂಸಾರ ಮಾಡೋಕ್ಕೆ ಮನುಷ್ಯ ಜನ್ಮನೇ ಬಂದಿಲ್ಲ. ಯಾಕಂದ್ರೆ ಗೃಹಸ್ಥಾಶ್ರಮದಲ್ಲಿ ಇದ್ಕೊಂಡು ಎಷ್ಟೋ ಜನ 12ನೇ ಶತಮಾನದಲ್ಲಿ ಮಾಡ್ಯಾರಿಲ್ಲ, ಅಧ್ಯಾತ್ಮ ಮಾಡ್ಯಾರಿಲ್ಲ. ಕೇವಲ ಸಂಸಾರ ಅಲ್ಲ, ಅನಂತ ಜನ್ಮದಲ್ಲಿ ಸಂಸಾರ ಮಾಡಿ 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 ಕೊನೆಯ ಜನ್ಮ ಬಂದವು. ಇದು 8ನೇ ಜನ್ಮ ಐತೆ ಅಂದ್ರೆ ನೀವು 83,99,999 ಜನ್ಮವನ್ನು ದಾಟಿ ಇದು ಕೊನೆಯ ಜನ್ಮಕ್ಕೆ ಬಂದಿದ್ದೆವು ಪುಣ್ಯಾತ್ಮರೇ ನಾವು. ಈ ಜನ್ಮ ಪರಮಾತ್ಮ ಎದಕ್ಕೆ ಕೊಟ್ಟಿದ್ದಾನಂದ್ರೆ ಅವನ ಚಿಂತನೆ, ಅವನ ನಾಮಸ್ಮರಣೆಗೆ ಕೊಟ್ಟಿದ್ದಾನೆ. ಅದನ್ನು ಬಿಟ್ಟು ಕೇವಲ ಸಂಸಾರವನ್ನು ಮಾಡ್ತಾ ಇದ್ದೇವೆ. ಆದರೆ ಶರಣರು ಏನು ಮಾಡ್ರು ಅಂದ್ರೆ ತಿಳ್ಕೊಂಡ್ರು ಅವರು ಮನುಷ್ಯ ಜನ್ಮ ಯಾಕೆ ಬಂದದ್ದು. ಅಕ್ಕ ಮಾದೇವಿ ತಿಳ್ಕೊಂಡ್ಳು. ಅಕ್ಕ ಮಾದೇವಿಗೆ ಏನು ಕಡಿಮೆ ಇರಲಿಲ್ಲ ಪುಣ್ಯಾತ್ಮರೇ. ಚರಿತ್ರೆ ಕೇಳ್ಯಾರಿ ನೀವು. ನಾನು ತರಂಗಿನಿ ನೋಡೇ ಪ್ರಭಾವಿತಳಾಗೀನಿ. ಅವರಿಗೆ ಹೇಳ್ಬೇಕನ್ನ ನಾನು ಫಸ್ಟ್ ಓದಿದ್ದ ತರಂಗಿನಿ ನೋಡಿ ಹಿಂಗೆ ತರಂಗಿನಿ ಅಂತ ಓದೋದಿಲ್ಲ ಇವ್ರು ಓದೋದ ಬೇರೆ, ಇವ್ರಿಗೆ ಕೇಳೋದ ಬೇರೆ. ನೋಡಿಲ್ಲ ಮೊಬೈಲಲ್ಲಿ ಬಂದಾಗ ನೋಡಬೇಕು, ಸಾಕಾಗಿತ್ತು ಅದ್ರ ಕಾಲ. ಚಲೋ ನೋಡ್ರಿ, ಅದ್ರಾಗೂ ಚಲೋ ಬರ್ತಾವ. ಪುರಾಣ, ಪ್ರವಚನ, ಸ್ತೋತ್ರ, ಭಕ್ತಿಗೀತೆ, ಲಲಿತಾ ಸಹಸ್ರನಾಮಗಳು ಎಲ್ಲ ಬರ್ತಾವಿಲ್ಲ. ಅಂಥದ್ದು ನೋಡೋದಿಲ್ಲ ಇವರು. ಇವುಡ ಕಿವುಡ ನಡ್ರಿ ಆ ಕಡೆ. ಅದೇನು ಸಂಬಂಧ ಇಲ್ಲ. ಇಲ್ಲ ಅಂಥದ್ದು ನೋಡೋದ್ರಿಂದ ಪಾಪ ಬರ್ತದ ಪುಣ್ಯಾತ್ಮರೇ. ಅಕ್ಕ ಮಹಾದೇವಿ ತಾಯಿಗೆ ಏನೂ ಕಡಿಮೆ ಇರಲಿಲ್ಲ. ಇಲ್ದಿದ್ರು ಆಕಿ ನಿಷ್ಠ ಎಲ್ಲಿತ್ತಂದ್ರೆ ಯಾವಾಗ ಗುರುಲಿಂಗ ದೇವರು ದೀಕ್ಷೆಯನ್ನು ಕೊಟ್ಟು ಹೇಳ್ತಾ ಇದ್ದಾರೆ ಶರಣ ಸತಿ ಲಿಂಗಪತಿ.
ನೀ ಇವತ್ತಿನಿಂದ ಶರಣ ಆದಿವ, ಇನ್ನು ಮುಂದೆ ಲಿಂಗವೇ ನಿನ್ನ ಪತಿ. ಯಾವಾಗ ಲಿಂಗವೇ ನಿನ್ನ ಪತಿ ಅಂದಾಗ ಅದನ್ನು ಮಾತು ಗಟ್ಟಿಡಿದ್ರು ನೋಡು ಮಹಾದೇವಿ ತಾಯಿ. ಜೀವನದಾಗ ಒಂದು ಮಾತು ಗಟ್ಟಿಡಬೇಕು ನಾವು. ಜೀವನಕ್ಕೆ ಒಂದು ನೇಮ್ ಇರಬೇಕು. ಅಂದ್ರೆ ಅವ್ರಿಗೆ ಮನುಷ್ಯರು ಅಂತಾರೆ. ಮತ್ತು ನೇಮ್ ಇಲ್ಲ, ನಿಷ್ಠ ಇಲ್ಲ. ಅವ್ರನ್ನ ಕೇಳಿ ಭಾಳ ಸಂತೋಷ ಆಯ್ತು ನನಗೆ. ಎಲ್ಲರೂ ಬಂಗಾರ ಸಂಬಂಧ ಅಳವ್ರದಾರ ಈ ಕಾಲದಾಗ, ಶೀರಿ ಸಂಬಂಧ ಅಳವ್ರದಾರ ಇಲ್ರಿ. ಬಾಜುಕಿನಾಕಿ 2 ತೊಲಿ 3 ತೊಲಿ ಗಂಟನ್ ಮಾಡ್ಕೊಂಡು ಬಂದ್ರ ಅಂದ್ರೆ ಗಂಡನ ಕಾಡವ್ರ ಅದಾರ. ಆದ್ರೆ ಲಿಂಗ ಸಂಬಂಧ ಅಳವ್ರನ್ನ ಒಬ್ಬರನ್ನು ಕಾಣಿ ಒಬ್ರ ಅವ್ರು ನೋಡಿ ನಂಗೆ ಭಾಳ ಖುಷಿ ಆಗ್ತದೆ. ಎಲ್ಲರ ಹೆಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ, ಹೊನ್ನಿಗಾಗಿ ಸತ್ತವರು ಕೋಟಿ ಕೋಟಿ, ನಿನಗಾಗಿ ಸತ್ತವರನ್ನು ಒಬ್ಬರನ್ನು ಕಾಣಿ ಗುಹೇಶ್ವರ. ಪರಮಾತ್ಮನಿಗಾಗಿ ಅಳವ್ರು ಯಾರೂ ಇಲ್ರಿ. ಪರಮಾತ್ಮನಿಗಾಗಿ ಯಾರು ಹತ್ತಾರಲ್ಲ ಅವರು ಮಹಾತ್ಮನಾಗ್ಯಾರ, ಪುಣ್ಯಾತ್ಮರೇ ಮಹಾತ್ಮನಾಗ್ಯಾರ. ಮಹಾದೇವ ಅಳ್ತಿದ್ರು ಸದೈವ ಕಾಲದಲ್ಲಿ. ನನ್ನ ಚೆನ್ನ ಮಲ್ಲಿಕಾರ್ಜುನ ನನ್ನ ಯಾವಾಗ ಭೇಟಿಯಾಗ ತುಂಬ ವಯಸ್ಸಿನಲ್ರಿ. ನಮ್ಗೆ 60-80 ಆಗ್ಯಾವ. ಶಿವಾನುಭವ ಮಂಟಪಕ್ಕೆ ಬರವಲ್ವು ನಾವಿನ್ನೂ. ನಾವು ಅಮ್ಮಿಗೆ ಹೋಗೋರಿ ಎಲ್ಲಿ 4 ಡ್ರೈವರ ಒಂದು ಶೀಟ ಗುಡ್ಗುಡ್ಕೆ ಹೆಂಗೆ ಮನೆ ಕಡೆ ಹೆಂಗೆ ಅನ್ಕ ಇವ್ರ ಮನಿನ ಬಿಡೋದಿಲ್ಲ ನೋಡಿಲ್ಲ. ಪ್ರವಾಸಕ್ಕೆ ಹೋಗ್ತಾರಿಲ್ಲ, ಶ್ರೀಶೈಲಕ್ಕದು ಯಾಕೆ ಹೋಗ್ಬೇಕ್ರಿ? ಮ್ಯಾಲ ಮನೆ ಬಿಡುವುದನ್ನು ರೂಢಿ ಇಟ್ಕೋಬೇಕ. ಯಾಕೆ ಒಮ್ಮೆ ಬಿಡಾನಾಗೋದಿಲ್ಲ, ಒಮ್ಮೆ ಬಿಡಾನಾಗೋದಿಲ್ಲ. ಅದಕ್ಕಾಗಿ ಶ್ರೀಶೈಲ, ಕಾಶಿ, ರಾಮೇಶ್ವರ ಯಾಕೆ ಹೊಂಟಾರಂದ್ರೆ ನೀವು ಮ್ಯಾಲ ಬಿಡಾಕ ಕಲಿತ್ರೆಲ್ಲ ಒಮ್ಮೆಗೆ ಹೋಗಾಕ ಬರ್ತೈತಿ. ಮತ್ತು ನಾ ಇದನ್ನೆಲ್ಲ ಹೆಂಗೆ ಬಿಟ್ಟು ಹೋಗಲಿ ಅಂದ್ಕೂಡ್ಲೆ ನಮ್ಮ ಹಳ್ಳ್ಯಾಗ ಏನು ಮಾಡ್ತಾರೆ ಗೊತ್ತೈತೇನ್ರಿ? ಮುಂದೆ ಹೆಣ ಇರ್ತೈತಿ, ಹಿಂದಿನ ಬುಟ್ಟ್ಯಾಗ ಚಜ್ಜಿ ತೊಗೊಂಡಿರ್ತಾರ ಅವ್ರು. ಚಜ್ಜಿ ಯಾಕೆ ತೊಗೋತಾರಂದ್ರೆ ನೀವು ಹೊಳ್ಳಿ ಬರಬಾರ್ದು ಮನೆಗೆ. ಹೊಳ್ಳಿ ಬರಬೇಕಾಗಿತ್ತಂದ್ರೆ ಚಜ್ಜಿ ಹರಿಸ್ಕೊತ ಬರ್ಬೇಕು. ಅಟ್ರೋ ಬೆಳಗಾಗ್ತೈತಿತ್ತು. ಹಂಗೆಲ್ಲ ಶಾಸ್ತ್ರದವ ಇರಲಿ. ಅದಕ್ಕಾಗಿ ಮೋವನ್ನು ಬಿಡೋ ಸಂಬಂಧ ಮೇಲೆ ನಾವು ಮನೆ ಬಿಡಬೇಕಾಗ್ಯದ ಪುಣ್ಯಾತ್ಮರೇ. ಮಹಾದೇವಿ ತಾಯಿ ಯಾವಾಗ ಶರಣ ಸತಿ ಲಿಂಗಪತಿ ಅಂತ ಇದ್ದಾರೆ, ಲಿಂಗದ ಮೇಲೆ ನಿಷ್ಠೆಯನ್ನು ಇಡ್ತಾ ಇದ್ದಾಳೆ ತಾಯಿ. ಲಿಂಗದ ಮೇಲೆ ನಿಷ್ಠೆಯನ್ನು ಇಟ್ಕೊಂಡ ಪರಮಾತ್ಮನನ್ನು ಯಾವಾಗ ಕಾಣೇನು ಅನ್ನತಕ್ಕಂಥ ಹಂಬಲ ಆಗ್ತದ. ಆದ್ರೆ ತಂದೆ ತಾಯಿಗಳು ವಯಸ್ಸಿಗೆ ಬಂದ ಮಗಳನ್ನು ಮದುವೆ ಮಾಡ್ಬೇಕಂತ ಅವ್ರು ಒತ್ತಾಯ ಮಾಡಲಿಕ್ಕೆ ಪ್ರಾರಂಭ ಮಾಡ್ಯಾರ. ಆದ್ರೆ ಅಕ್ಕ ಮಾದೇವಿ ಅಂತ ಇದ್ದಾಳೆ, ನನಗೆ ಈಗಾಗಲೇ ಮದುವೆ ಆಗೈತೆ ಅಂದಳು. ಈಗಾಗಲೇ ಮದುವೆ ಆಗೈತೆ, ನನ್ನ ಗಂಡ ಕೇಳ, ನನ್ನ ಗಂಡ ಇಂಥವದಾನಂತ ಇದ್ದಾಳಕ್ಕೆ. ಸಾವಿಲ್ಲದ ಕೇಡಿಲ್ಲದ ರೋಗಿಲ್ಲದ ಚೆಲುವಂಗ ಅನ್ನೋಲಿದೇನವ್ವ, ಭಯ ಇಲ್ಲದ ಭವವಿಲ್ಲದ ನಿರ್ಭಯ ಚೆಲುವಂಗ ಅನ್ನೋಲಿದೇನವ್ವ. ನನ್ನ ಗಂಡನಿಗೆ ಸಾವಿಲ್ಲ, ನೀವು ಮಾಡತಕ್ಕಂಥ ಗಂಡನಿಗೆ ಸಾವೈತೆ. ಇನ್ನು ಮುತ್ತೈತನ ಬರ್ತೈತಿ, ನಾಳೆ ಹೋಗ್ತೈತಿ. ಆದ್ರೆ ನಂದು ಮುತ್ತೈತನ ಬರುವುದು ಅಲ್ಲ, ಹೋಗುವುದು ಅಲ್ಲ, ಸದೈವ ಕಾಲದಲ್ಲಿ ಶಾಶ್ವತವಾಗಿರತಕ್ಕಂಥ ನನ್ನ ಮುತ್ತೈತನದ. ಈ ಸತ್ತು ಹುಟ್ಟವ್ರನ್ನ ಗಂಡ್ರನ್ನ ಹೋದ್ ಒಲ್ಯಾಗ ತುರುಕಂದ್ರೆ ನೀವು ಹಂಗಂದೇರಿ. ಮತ್ತು ನಾಳೆ ನಮ್ಮ ಅಪ್ಪಗಳಿಗೆ ಅವ್ರು ಉಮ್ರಾನಿಗೆ ಬಂದಾರ ಮತ್ತು ಗಾಡಿ ಮ್ಯಾಗ. ಎಲ್ಲರಿಗೂ ಬರೋದಿಲ್ಲ ಪುಣ್ಯಾತ್ಮರೇ. ಅಂತ ಮಹಾದೇವಿ ತಾಯಿ ತನ್ನ ಅಧ್ಯಾತ್ಮದಲ್ಲಿ ಜಗತ್ತಿಗೆ ಕನ್ನಡ ಸಾಹಿತ್ಯಕ್ಕೆ ಮೊದಲ ಕನ್ನಡ ವಚನವನ್ನು ಬರೋದಕ್ಕೆ ಮಹಾದೇವಿ ಅಕ್ಕ. ನಂಗೆ ಭಾಳ ಅಭಿಮಾನ ರೀ ಮಹಾದೇವಿ ತಾಯಿ ಅಂದ್ರೆ. ನಾ ಅಕ್ಕ ಮಹಾದೇವಿದ ಆಶ್ರಮ ಮಾಡಿ ಇಂದು ಬೆಳಗ್ಗೆ 3ರಿಂದ 9 ತನಕ ಅಕ್ಕ ಮಹಾದೇವಿ ಅಭಿಷೇಕ ಮಾಡಿ ಪೂಜೆ ಮಾಡಿ ಬಂದನ್ರಿ. ನಂಗೆ ಅಕ್ಕ ಮಹಾದೇವಿ ಅಂದ್ರೆ ಅಷ್ಟೇ, ಅದೇ ಮೇಯಾಗ ದೇವ್ರು ಬಂದಂಗೆ ತರಲ್ಲ ಹಂಗೆ ಆಗ್ತೈತಿ ನನಗೆ. ಯಾಕಂದ್ರೆ ತನ್ನ ತಾನೇ ಆಗಿ ಜ್ಞಾನಿಗಳಾದವ್ರು ಭಾಳ ಮಂದಿ ಅದಾರ್ರಿ. ಇನ್ನೂ ಮಟ್ಟಕ್ಕೆ ಬಿಡ್ತಾರೆ, ಅವ್ರು ಆಗ್ತಾರೆ ನೋಡ್ರಿ. ಒಂದು ನಿಮ್ಮ ತೋಟದಾಗ ಮಾವಿನ ಗಿಡ ಐತಿ, ಮಾವಿನ ಗಿಡದಾಗ ಹಣ್ಣು ಅದ, ಹಣ್ಣು ಬೇರೆ ರೀ, ಅದು ಭಾಳ ರುಚಿ ಇರ್ತೈತಿ. ಅದು ನೀವು ಬುಟ್ಟ್ಯಾಗ ಇಡ್ತಾರಲ್ಲ ಔಷಧಕ್ಕೆ ಅದು ಹೆಂಗೆ ಹಣ್ಣಾಗಿರ್ತೈತಿ ಅಂದ್ರೆ ನೀವು ಮಹಾದೇವಿ ತಾಯಿ ಯಾರು ಮಾಡ್ದಕ್ಕೆಲ್ಲ ತನ್ನಿಂದ ತಾನು ಅಧ್ಯಾತ್ಮದಲ್ಲಿ ಬೆಳೆದಂಥ ತಾಯಿ ಪುಣ್ಯಾತ್ಮರೇಕೆ. ಅದಕ್ಕಾಗಿ ಅಂಥ ತಾಯಿಯ ಜನ್ಮದಿನ ಅನ್ನತಕ್ಕಂಥದ್ದು ಇವತ್ತಿನ ದಿವಸ ನೀವು ಆಚರಿಸ್ತಾ ಇದ್ದೀರಿ. ಯಾಕಂದ್ರೆ ನಾನು ಭಾಳ ಹೇಳ್ಬೇಕು ಮಾಡೀನಿ. ನಾ ಹಿಂಗೆ ಒಂದು ಊರಿಗೆ ಪ್ರವಚನಕ್ಕೆ ಹೋಗಿನ್ರಿ. ಆತ 1 ತಾಸು 1.5 ತಾಸು ಹಿಂಗೆ ಹೇಳಕ್ಕೆ ಚಾಲೂ ಮಾಡಿ. ಅದ್ರಾಗ ಒಬ್ಬರದ್ದು ಅಷ್ಟು ಪುಷ್ಟು ಕುಸ್ತಿ ಪೈಲ್ವಾನ್ ಅಂತ ಪೈಲ್ವಾನ್ ಬಂದೂಕ್ ಹಿಡ್ಕೊಂಡು ಓಡಾಡಕ್ಕೆ ಚಾಲೂ ಮಾಡಿದ್ರೆ ಅವ್ನು ಮುಂದೆ ಬಗಲಾಗ ಬಂದೂಕ್ ಹಾಕಿದ್ದ ಓಡಾಡಕ್ಕೆ ಚಾಲೂ ಮಾಡಿದ. ಬಂದೂಕನ್ನ ನಾನು ಗಾಬರಿ ಆದೀನಿ. ಮಾತ ಬರೋಲ್ಲ. ಅಮ್ಮಾರ ನೀವು ಹೇಳೋರು ಹೇಳ್ರಿ ಅನ್ನೋ. ನೀವು ಹೇಳೋರು ಹೇಳ್ರಿ, ನಿಮಗೇನು ಮಾಡೋದಿಲ್ಲ. ನಿಮಗೆ ಯಾರು ತಂದು ಹಚ್ಚಾರಲ್ಲ ಅವ್ರು ಹುಡುಕ್ಯಾಡತ್ತ ನನ್ನ.
ಹಂಗಾಗಬಾರ್ದು ಪುಣ್ಯಾತ್ಮರೇ. ಅಕ್ಕ ಮಹಾದೇವಿ ಜೀವನ ಚರಿತ್ರೆ ಯಾಕೆ ಪ್ರಪಂಚದಲ್ಲಿ ಇದ್ದುಕೊಂಡು ಪಾರಮಾರ್ಥ ಮಾಡೋಕ್ಕೂ ಬರ್ತದೆ. ಯಾಕೆ ಜಾನನು ಲೌಕಿಕ ಪಾರಮಾರ್ಥ ಎರಡನ್ನು ಮಾನದೆ ಕೂಡಿ ನಡೆಸುತ್ತೀಯ ನಿಂತು. ತುಸು ಜನ ಸಂಸಾರದ ಕಷ್ಟ ಬಂದಾಗ ಸಂಸಾರವನ್ನು ತ್ಯಾಗ ಮಾಡಿ ಮಹಾತ್ಮರಾಗ್ಯಾರು ಇರ್ತಾರೆ. ತುಸು ಜನ ಹುಟ್ಟಿನಿಂದಲೇ ಏನಾಗಿರ್ತಾರೆ ಅಂದ್ರೆ ಮಹಾತ್ಮರಾಗಿರ್ತಾರೆ ಪುಣ್ಯಾತ್ಮರೇ. ಅಂಥವರಲ್ಲಿ ನಮ್ಮ ಮಹಾದೇವಿ ತಾಯಿ ಒಬ್ಬರು. ಅಂಥ ಮಹಾದೇವಿಯ ಚರಿತ್ರೆಯನ್ನು ಎಷ್ಟು ಹೇಳಿದ್ರೂ ಸಹಿತ ಏನದ ಅಂದ್ರೆ ಕಡಿಮೆದ ಪುಣ್ಯಾತ್ಮರೇ. ಆಕೆ ಒಂದೊಂದು ವಚನ ಈಗ MA PhD ಅಲ್ಲ, ಡಬಲ್ PhD ಮಾಡೋರಿಗೆ ಅದನ್ನ ಬಿಡ್ಸಕ್ಕೆ ಬರೋದಿಲ್ಲ ಪುಣ್ಯಾತ್ಮರೇ. ಅಂಥ ಒಂದು ಸತ್ಯದ ಅನುಭವ ಆಕೆ ವಚನದಲ್ಲಿದೆ. ಅಲ್ಲಮ್ಮ ಪ್ರಭುಗಳ ಜೊತೆ ವಾದವನ್ನು ಮಾಡಿ ಮೊದಲು ಅಕ್ಕ ಮಹಾದೇವಿ ಅಲ್ರಿ, ಬರೀ ಮಹಾದೇವಿ ಇದ್ದಳು. ಯಾವಾಗ ಅಲ್ಲಮ್ಮರಿಗೆ ಅವರಿಗೆ ಸಂವಾದ ಆಗ್ತದೆ, ಸಂವಾದ ಆದಾಗ ಆಗ ಎಲ್ಲ ಶರಣರು ಕೂಡಿ ಆಕೆಗೆ ಇವತ್ತಿನಿಂದ ಮಹಾದೇವಿ ಅಲ್ಲ ನೀ ಜಗತ್ತಿಗೆ ಅಕ್ಕ ಅಂತೇಳಿ ಅಂದಿಂದ ಅಕ್ಕ ಆಗಿದ್ದಾಳೆ. ನಾವು ಮನ್ಯಾಗ ಅಕ್ಕಗಳು ಆಗುವಲ್ಲು, ಮನ್ಯಾಗ ಅಕ್ಕಂಗ್ಯಾರ ಆಗುವಲ್ಲು ರೀ. ನಾವೀಗ ನಿಮ್ಮ ಅನುಗಳಿಗಾರ ನೀವು ಅಕ್ಕಂಗ್ಯಾರ ಆಗಿರತ್ತನ್ನ, ಅಕ್ಕಂಗ್ಯಾರ ಯಾಕೆ ಆಗುವಲ್ಲು ರೀ ಅಂದೇರಿ. ಮತ್ತು ನೀವು ಅವ್ರು ಹೊಲ್ದಾಗ ಪಾಲ ಬೇಡ್ರಿ ಅಂದ್ರೆ ಅವ್ರು ನಿಮ್ಗೆ ಅಕ್ಕಂಗ್ಯಾರಂಗೆ ಕಾಣುವಲ್ಲ, ವೈರಿ ಹಂಗೆ ಕಾಣ್ತಾರೆ. ನಿಮಗೇನು ನಮಗೇನು ಭಗವಂತ ಕಡಿಮೆ ಮಾಡ್ಯಾನಂತ ಈ ಭಾವ ಇರಲಿಲ್ಲ ನೋಡ್ರಿ. ಜಗತ್ತಿನಾಗ ಎಲ್ಲ ಕೊಂಡ್ಕೊಳಕ್ಕೆ ಬರ್ತದೆ. ಆತ್ಮೀಯತೆ ಪ್ರೀತಿ ಇದು ಕೊಂಡ್ಕೊಳಕ್ಕೆ ಬರೋದಿಲ್ಲ. ನಾ ಈ ಮಾತು ಯಾಕೆ ಹೇಳತ್ತನಂದ್ರೆ ಪುಣ್ಯಾತ್ಮರೇ, ಈಗಿನ ಕಾಲದಾಗ ಹೆಣ್ಮಕ್ಳಂತೂ ಸಿಗತೈತೆ ಅಂದ್ರೆ ಏನೂ ಬಿಡಬಾರ. ನೀವು ಅನುಗೋಳ ನಮ್ಮ ಅಪ್ಪನ ಹೊಲ ಐತಿ, ನಮ್ಮ ಅಪ್ಪನ ಮನೆ ಐತಿ ಅಂತ ನೀವು ಪಾಲ ಬಿಡ್ಕೋತಾರೆ ಅಂದ್ರೆ ನೀವು ಮನೆಗೆ ಅಕ್ಕಾಗಿ ಉಳಿಯೋದಿಲ್ಲ. ನಿಮ್ಮನ್ನು ಕೊಂಡ್ರೆ ವೈರಿ ಕಣ್ಣಂಗೆ ಮಾಡ್ತಾರ ಅವ್ರು. ಹಂಗೇನು ಮಾಡಕ್ಕೆ ಹೋಗ್ಬೇಡ್ರಿ. ನೀವೇನು ಮಾಡಿರಿ ಅಂದ್ರೆ ಜಗತ್ತಿನಾಗ ಅಕ್ಕ ಆಗದಿದ್ರು ಸಹಿತ ಮನ್ಯಾಗರೇ ಅಕ್ಕಂಗ್ಯಾರ ಆಗಿ ಉಳಿಯಿರಿ. ಯಾಕಂದ್ರೆ ಭಾಳ ಬಿರಿ ಐತ್ರಿ ಈ ಮನುಷ್ಯ. ಏನು ಮಾಡಿ ಅಂದ್ರೆ ಆಸೆಯ ಬೆನ್ನಿಂದ ಹತ್ತಿ ಘಾಸಿ ಆಗ್ತಾ ಇದ್ದಾನ ಪುಣ್ಯಾತ್ಮರೇ. ಆಶೆಯ ಸೀಮಿತವನ್ನು ಕಡಿಮೆ ಮಾಡಿರಿ, ನೀವೇ ಈಶನಾಗಕ್ಕೆ ಸಾಧ್ಯದ. ಅಂಥ ಜೀವನವನ್ನು ಶರಣರು ಮಾಡಿರು ಅಂತ ಹೇಳ್ತಾ ನಾನು ಅಗ್ರಪಶುವಿನ ಅನ್ನಿಸ್ತಾ ಇದ್ದೇನೆ. ಹರಂ ತತ್ಸತ್, ಹರಂ ತತ್ಸತ್. शरणार्थी खरंच आपल्या शब्दात